ಹಲೋ ಎಲ್ಲರಿಗೂ ವೆಲ್ಕಮ್ ಟು ಫ್ಲಟರ್ ಫಾರ್ ಬಿಗಿನರ್ ಸೀರೀಸ್ ಕನ್ನಡದಲ್ಲಿ. ಈ ಪರ್ಟಿಕ್ಯುಲರ್ ಸೀರೀಸ್ ಅಲ್ಲಿ ನಾನು ನಿಮಗೆ ಫ್ಲಟರ್ ಅನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅದಾದ ನಂತರ ಯಾವ ರೀತಿ ನೀವು ನಿಮ್ಮ ಫಸ್ಟ್ ಅಪ್ಲಿಕೇಶನ್ ಅನ್ನು ಕ್ರಿಯೇಟ್ ಮಾಡೋದು, ಅದಾದ ನಂತರ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಿ ನಾನು ನಿಮಗೆ ಈ ಪರ್ಟಿಕ್ಯುಲರ್ ಸೀರೀಸ್ ಅಲ್ಲಿ ಕಲಿಸಿಕೊಡ್ತೇನೆ. ಸೊ ಹಾಗಾಗಿರೋದ್ರಿಂದ ನಾನು ನಿಮ್ಮ ಹತ್ರ ಕೇಳುದು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಫ್ಲಟರ್ ಅಂತೇಳಿ ನೀವು ಟೈಪ್ ಮಾಡಿ, ಸೊ ದಟ್ ನನಗೆ ಸಹ ಗೊತ್ತಾಗಲಿ ನಿಮ್ಗೆ ಇಂಟ್ರೆಸ್ಟ್ ಉಂಟು ಫ್ಲಟರ್ ಕಲೀಲಿಕ್ಕೆ ಅಂತೇಳಿ. ಮತ್ತೆ ಶಾರ್ಟ್ಲಿ ವಿಡಿಯೋಗೆ ಲೈಕ್ ಕೊಡೋದು ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಅದೆಲ್ಲ ನೀವು ಮಾಡಲೇಬೇಕು. ಎಂತಕಂದ್ರೆ ನೀವು ಈ ರೀತಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತೆ ವಿಡಿಯೋಗೆ ಲೈಕ್ ಮತ್ತೆ ಕಮೆಂಟ್ ಎಲ್ಲ ಮಾಡಿದ್ದಕ್ಕೆ. ಸೊ ಫಸ್ಟಿಗೆ ಎಂತೆಲ್ಲ ಟೂಲ್ಸ್ ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫ್ಲಟರ್ ಅನ್ನು ಇನ್ಸ್ಟಾಲ್ ಮಾಡಿ ಬಿಡೋಣ. ಅದಾದ ನಂತರ ನಮ್ಮ ಫಸ್ಟ್ ಅಪ್ಲಿಕೇಶನ್ ಅನ್ನು ರನ್ ಮಾಡಿ ಟೆಸ್ಟ್ ಮಾಡಿ ಬಿಡೋಣ ನಮ್ಮ ಫೋನಲ್ಲಿ. ಸೊ ಸ್ಟಾರ್ಟ್ ಮಾಡಿ ಬಿಡೋಣ. ನನ್ನ ಬ್ರೌಸರ್ ಅನ್ನು ಒಂದ್ಸರಿ ಓಪನ್ ಮಾಡ್ತೇನೆ. ಒಂದ್ಸರಿ ಬ್ರೌಸರ್ ಓಪನ್ ಆದ ತಕ್ಷಣ ಫ್ಲಟರ್ ವೆಬ್ಸೈಟಿಗೆ ಹೋಗಿ ಬಿಡೋಣ. ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಉಂಟಲ್ಲ ತುಂಬ ಇಂಪಾರ್ಟೆಂಟ್ ವೆಬ್ಸೈಟ್. ಎಂತಕ್ಕಂತ ಹೇಳಿದ್ರೆ ಈಗ ನಾನು ಕಲಿಸುವಾಗ ನಿಮಗೆ ಈ ರೀತಿ ಸಿಸ್ಟಮ್ ಇರ್ತದೆ. ಬಟ್ ಆಫ್ಟರ್ 1-2-3 ಇಯರ್ಸ್ ಮೇ ಬಿ ನೀವು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿ ಕಲಿತಿರ್ಬೋದು, ಅಥವಾ ಲೈಕ್ ಫ್ಲಟರ್ ಇದು ಬೇರೆ ವರ್ಷನ್ ಎಂತಾದ್ರು ಬಂದಿರ್ಬೋದು, ಅಥವಾ ಲ್ಯಾಪ್ಟಾಪ್ ಫುಲ್ ಫಾರ್ಮ್ಯಾಟ್ ಆಗಿ ಲೈಕ್ ಪುನಃ ಸ್ಟಾರ್ಟ್ ಮಾಡ್ತಿರ್ಬೋದು. ಏನೇ ಕಾರಣ ಇರಲಿ, ಬಟ್ ನಿಮಗೆ ಪುನಃ ಕಲಿಬೇಕಿದ್ರೆ ನೀವು ಇಲ್ಲಿ ಹೋಗಿ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟೇಶನ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನೀವು ಫಸ್ಟಿಗೆ ಈ ಪರ್ಟಿಕ್ಯುಲರ್ ಪೇಜಿಗೆ ಬಂದು ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಬೇರೆ ಬೇರೆ ವಿಷಯಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ನೀವೆಂತ ಮಾಡಬೇಕಂದ್ರೆ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಡಾರ್ಕ್ ಮೋಡ್ ಅನ್ನೊಂದು ಆನ್ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ಡಾರ್ಕ್ ಮೋಡ್ ಇರೋದಿದ್ರೆ ನಮಗೆ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟಿಗೆ ಡಾರ್ಕ್ ಮೋಡ್ ಆನ್ ಮಾಡಿದ ನಂತರ ನೀವು ಇಲ್ಲಿ ಕಸ್ಟಮ್ ಸೆಟಪ್ ಅಂತೇಳಿ ಉಂಟು, ಅದು ಕಾಣ್ತದೆ ನಿಮಗೆ. ಸ್ವಲ್ಪ ನೀವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸಹ ಕಾಣ್ತದೆ ಡೌನ್ಲೋಡ್ ಮ್ಯಾನ್ಯುಯಲ್ ಅಂತೇಳಿ ಕಾಣ್ತದೆ. ಸೊ ನಾನು ಕಸ್ಟಮ್ ಸೆಟಪ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಇನ್ಸ್ಟಾಲ್ ವಿತ್ VS ಕೋಡ್ ಅಂತೇಳಿ ಕೇಳ್ತಾ ಉಂಟು, ಅಥವಾ ಇನ್ಸ್ಟಾಲ್ ಮ್ಯಾನ್ಯುಯಲ್ ಅಂತೇಳಿ ಕೇಳ್ತಾ ಉಂಟು. ಇನ್ಸ್ಟಾಲ್ ಮಾಡಲಿಕ್ಕೆ ಸ್ವಲ್ಪ ಸ್ಟೆಪ್ಗಳಿರ್ತದೆ, ಅದನ್ನು ನಾನು ಮತ್ತು ನೀವು ಒಟ್ಟಿಗೆ ಕೂತ್ಕೊಂಡು ಮಾಡಿಬಿಡೋಣ. ಇದರಲ್ಲಿ ಒಂದು ಸಾರಿ ಸ್ಟಾರ್ಟಪ್ ಮಾಡಿದರೆ ಆಯಿತು. ಒಂದು ಮ್ಯಾಕ್ಸಿಮಮ್ 5-10 ಮಿನಿಟ್ಸ್ ಆಗ್ಬೋದು ಇನ್ಸ್ಟಾಲ್ ಮಾಡಲಿಕ್ಕೆ. ಬಟ್ ನಿಮ್ಮ ಡೌನ್ಲೋಡ್ ಸ್ಪೀಡ್ ಸ್ವಲ್ಪ ಸ್ಲೋ ಇದ್ದರೆ ಸ್ವಲ್ಪ ಲೇಟ್ಸ್ ಆಗ್ಬೋದು. ಬಟ್ ಓವರಾಲ್ ನಿಮ್ಮ ಹತ್ರ ಒಂದು ಗೇಮಿಂಗ್ PC ಅಥವಾ ಲೈಕ್ ಒಂದು 8-16 GB ಇರುವ ರ್ಯಾಮ್ ಇರುವ PC ಇದ್ದರೆ ಉಂಟಲ್ಲ, ತುಂಬ ಸುಲಭದಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ನಾನೀಗ ವಿಂಡೋಸಿಗೆ ಕಲಿಸ್ತಿದ್ದೇನೆ. ಮ್ಯಾಕಿಗೆ ಅಥವಾ ಲಿನಕ್ಸಿಗೆ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಅದರದ್ದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಕೊಡೋಣ. ಸೊ ಇಲ್ಲಿ ಇನ್ಸ್ಟಾಲ್ ಮ್ಯಾನ್ಯುಯಲ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇನ್ಸ್ಟಾಲ್ ಫ್ಲಟರ್ ಮ್ಯಾನ್ಯುಯಲ್ ಅಂತೇಳಿ ಬರ್ತದೆ. ಇಲ್ಲಿ ವಿಂಡೋಸ್ ಇದು ಸಿಲೆಕ್ಟ್ ಬೈ ಡಿಫಾಲ್ಟ್ ಆಗಿ ಬರ್ತದೆ ನೀವು ವಿಂಡೋಸಲ್ಲಿದ್ದರೆ. ಇಲ್ಲಿ ನಮಗೆ ಅದು ಹೇಳ್ತಾ ಉಂಟು ಎಂತ ಮಾಡಬೇಕು ಅಂತೇಳಿ. ಫಸ್ಟಿಗೆ ಡೌನ್ಲೋಡ್ ಮಾಡಬೇಕು ನಾವು ಎಂಥದನ್ನು, ಗಿಟ್ಟನ್ನು ಡೌನ್ಲೋಡ್ ಮಾಡಬೇಕು. ಸೊ ಅದು ಡೌನ್ಲೋಡ್ ಮಾಡಬೇಕಿದ್ರೆ ಲಿಂಕ್ ಅವರು ಇಲ್ಲೇ ಕೊಡ್ತಿದ್ದಾರೆ. ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಗಿಟ್ ಡೌನ್ಲೋಡ್ ಮಾಡುವ ಪೇಜ್ ಬರ್ತದೆ. ಸೊ ವಿಂಡೋಸ್ ಇಲ್ಲಿ ಬರ್ತದೆ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಾಲರ್, ಪೋರ್ಟೇಬಲ್ ಇನ್ಸ್ಟಾಲರ್ ಅಂತೇಳಿ. ನಾವು ಗಿಟ್ ಫಾರ್ ವಿಂಡೋಸ್ ಸ್ಟ್ಯಾಂಡ್ ಅಲೋನ್ ಡೌನ್ಲೋಡ್ ಮಾಡಿಬಿಡೋಣ. ಸೊ ಇದನ್ನು ನಾನು ಡೌನ್ಲೋಡ್ ಮಾಡಲಿಕ್ಕೆ ಇಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಬ್ಯಾಕ್ ಬಂದರೆ ಇಲ್ಲಿ ಎಂತ ಹೇಳ್ತಾ ಉಂಟು, ಸೆಟಪ್ ಎಡಿಟರ್ ಆರ್ IDE ಅಂತೇಳಿ. ಸೊ ID ನಮ್ಮ ಹತ್ರ ಆಲ್ರೆಡಿ ನೀವು ವೆಬ್ ಡೆವಲಪ್ಮೆಂಟ್ ಅಂತ ಮಾಡ್ತಿದ್ರೆ VS ಕೋಡ್ ಅಂತೇಳಿ ಒಂದು ಎಡಿಟರ್ ಉಂಟು, ನಿಮ್ಗೆ ಗೊತ್ತುಂಟು. ಸೊ VS ಕೋಡ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಕಾಣ್ತದೆ ವಿಜುವಲ್ ಸ್ಟುಡಿಯೋ ಕೋಡ್. ಓಕೆ, ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತೇಳಿ ಉಂಟು. ನನ್ನ ಹತ್ರ ಆಲ್ರೆಡಿ ಉಂಟು ಇದು ಇನ್ಸ್ಟಾಲ್ ಆಗಿಕೊಂಡು. ಬಟ್ ನಿಮ್ಮ ಹತ್ರ ಜಸ್ಟ್ ಇನ್ ಕೇಸ್ ಇರೋದಿದ್ರೆ ಇದನ್ನು ಡೌನ್ಲೋಡ್ ಮಾಡಿ ಬಿಡಿ. ಆಲ್ಮೋಸ್ಟ್ ಈ 2 ಸಾಫ್ಟ್ವೇರ್ ಮಾತ್ರ ನಮಗೆ ಬೇಕಾದದ್ದು. ಮತ್ತು ಆಲ್ರೆಡಿ ನಿಮ್ಮ ಹತ್ರ ಕ್ರೋಮ್ ಡೌನ್ಲೋಡ್ ಆಗಿರ್ತದೆ. ಮತ್ತು ಬೇರೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಎಲ್ಲ ಡೌನ್ಲೋಡ್ ಮಾಡಲಿಕ್ಕೆ ಉಂಟು, ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೇನೆ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಫಸ್ಟಿಗೆ ಇಲ್ಲಿ ಬಂದು ಫ್ಲಟರ್ ವಿಂಡೋಸ್ ಜಿಪ್ ಅಂತೇಳಿ ಉಂಟು, ಇದನ್ನು ಸಹ ಡೌನ್ಲೋಡ್ ಮಾಡಿಬಿಡೋಣ. ಸೊ ನಾನು ಇದನ್ನು ಡೌನ್ಲೋಡ್ ಅಂತೇಳಿ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡಲಿಕ್ಕೆ ಇಡ್ತೇನೆ. ಸೊ ಇದು ಡೌನ್ಲೋಡ್ ಆಗಲಿ, ಸ್ವಲ್ಪ ಟೈಮ್ ತಗೊಳ್ಬೋದು ಡೌನ್ಲೋಡ್ ಆಗಲಿಕ್ಕೆ. ಸೊ ಇದು ಡೌನ್ಲೋಡ್ ಆಗ್ತಿರುವಾಗ ನಾವು ಗಿಟ್ಟನ್ನು ಇನ್ಸ್ಟಾಲ್ ಮಾಡಿಬಿಡೋಣ. ಎಂತಕ್ಕಂದರೆ ಗಿಟ್ ಈ ಪರ್ಟಿಕ್ಯುಲರ್ ಸಿಸ್ಟಮಲ್ಲಿ ಇಲ್ಲ. ಸೊ ಅದು ಪರ್ಮಿಷನ್ ಕೇಳ್ತದೆ ಗಿಟ್ ಇನ್ಸ್ಟಾಲ್ ಮಾಡ್ಬೋದಾ ಅಂತೇಳಿ. ತುಂಬ ಸುಲಭ ಇನ್ಸ್ಟಾಲೇಷನ್. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತಾ ಹೋದರೆ ಆಯಿತು. ನೆಕ್ಸ್ಟ್ ಇಲ್ಲೆಂತಾದರೂ ಕೊಡಬೇಕಾ, ಮೋಸ್ಟ್ ಪ್ರಾಬಬ್ಲಿ ಅಂತ ಇಲ್ಲ, ಬೇಡ ಇದರಲ್ಲಿ. ಸೊ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಲೆಟ್ ಗಿಟ್ ಡಿಸೈಡ್. ಓಕೆ 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 ಎಂತ ಎಕ್ಸ್ಟ್ರಾ ಸೆಟಪ್ ಬೇಡ ಕಾಣ್ತದೆ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತಾ ಹೋದ್ರೆ ಆಯಿತು. ಓಕೆ, ಇಷ್ಟು ಕೊಟ್ಟ ತಕ್ಷಣ ಅದು ಗಿಟ್ಟನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ.
ತುಂಬ ಸುಲಭದಲ್ಲಿ ಇನ್ಸ್ಟಾಲ್ ಆಗ್ತಿದೆ. ಅಷ್ಟು ಕಷ್ಟ ಅಂತ ಇಲ್ಲ ಗಿಟ್ ಇನ್ಸ್ಟಾಲ್ ಮಾಡಲಿಕ್ಕೆ. ಓಕೆ, ಗಿಟ್ ಇನ್ಸ್ಟಾಲ್ ಆದ ತಕ್ಷಣ ನಾನು ಟಿಕ್ ಮಾಡಿಕೊಂಡು ಫಿನಿಶ್ ಅಂತ ಹೇಳ್ಕೊಡ್ತೇನೆ. ಗಿಟ್ ಇದು ಇನ್ಸ್ಟಾಲೇಷನ್ ಆಯಿತು. ನೆಕ್ಸ್ಟ್ ನಮಗೆ ಫ್ಲಟರ್ ಇದು ಸೆಟಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೊಂದು ಆಂಡ್ರಾಯ್ಡ್ ಸ್ಟುಡಿಯೋನ ಸಹ ಡೌನ್ಲೋಡಿಗೆ ಇಟ್ಟು ಬಿಡೋಣ. ಸೊ ಆಂಡ್ರಾಯ್ಡ್ ಸ್ಟುಡಿಯೋ ಅಂತೇಳಿ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಡೌನ್ಲೋಡ್ ಆಂಡ್ರಾಯ್ಡ್ ಸ್ಟುಡಿಯೋ ಅಂತೇಳಿ ಬರ್ತದೆ. ಪ್ರೀವಿಯಸ್ಲಿ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡೋದು ಅಂತೇಳಿದರೆ ತುಂಬ ಹೆಕ್ಟಿಕ್ ಟಾಸ್ಕ್ ಇತ್ತು. ಈಗ ತುಂಬ ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ ಅವರು. ಸೊ ಅದರಿಂದ ನೀವೆಂತ ಹೆದರೋ ಅಗತ್ಯ ಇಲ್ಲ. ಸೊ ಇಲ್ಲಿ ಡೌನ್ಲೋಡ್ ಬಟನ್ ಉಂಟು, ಇದನ್ನು ಕ್ಲಿಕ್ ಕೊಡ್ತೇನೆ. ಸೇವ್ ಅಂತೇಳಿ ಕೊಟ್ಟ ತಕ್ಷಣ ಆಗ್ತದೆ. ಪ್ರೀವಿಯಸ್ಲಿ ನಾನು ಆಂಡ್ರಾಯ್ಡ್ ಸ್ಟುಡಿಯೋನ ಇನ್ಸ್ಟಾಲ್ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತು. ಎಂತಕ್ಕಂತೇಳಿದರೆ ತುಂಬ ಸೆಟಪ್ ಮಾಡಬೇಕಿತ್ತು. ಕೆಲವು ಪ್ಯಾಕೇಜ್ ಇನ್ನೊಂದು ಕಡೆಯಿಂದ, ಕೆಲವು ಪ್ಯಾಕೇಜ್ ಇನ್ನೊಂದು ಕಡೆಯಿಂದ, ಎಲ್ಲ ಒಂದೊಂದು ಕಡೆಯಿಂದ ಡೌನ್ಲೋಡ್ ಮಾಡುವ ಕಷ್ಟಕರ ಕೆಲಸ ಇತ್ತು. ಬಟ್ ಈಗ ತುಂಬ ಸುಲಭದಲ್ಲಿ ಆಗ್ತದೆ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲೇಷನ್. ಸೊ ಐ ಥಿಂಕ್ ಫ್ಲಟರ್ ಡೌನ್ಲೋಡ್ ಆಯಿತು. ಸೊ ಫ್ಲಟರ್ ಡೌನ್ಲೋಡ್ ಆಗಿದೆ. ಸೊ ಫ್ಲಟರನ್ನು ಸೆಟಪ್ ಮಾಡಿ ಬಿಡೋಣ. ಅದು ಮಾಡಬೇಕಿದ್ರೆ ನಾವೆಂತ ಮಾಡಬೇಕು ಅಂತೇಳಿದರೆ ಫಸ್ಟಿಗೆ ಡೌನ್ಲೋಡ್ಸ್ ಫೋಲ್ಡರಿಗೆ ಹೋಗಿ ಈ ಪರ್ಟಿಕ್ಯುಲರ್ ಫ್ಲಟರ್ ಜಿಪ್ ಫೈಲ್ ಉಂಟಲ್ಲ, ಇದನ್ನು ರೈಟ್ ಕ್ಲಿಕ್ ಕೊಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಬಿಡೋಣ. ಸೊ ಎಕ್ಸ್ಟ್ರಾಕ್ಟ್ ಆಲ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟ ತಕ್ಷಣ ಈ ಪರ್ಟಿಕ್ಯುಲರ್ ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಆಗ್ತದೆ. ಸೊ ಸ್ವಲ್ಪ ಟೈಮ್ ತಗೊಳ್ಬೋದು, ಎಂತಕ್ಕಂದರೆ ಇದು ಸ್ವಲ್ಪ ದೊಡ್ಡದು ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಸೊ ಒಂದು ಸರಿ ಈ ಪರ್ಟಿಕ್ಯುಲರ್ ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಆದ ನಂತರ ಆಗಲಿ, ಸ್ವಲ್ಪ ಟೈಮ್ ತಗೊಳ್ತಾ ಉಂಟು. ಸೊ ಈ ಪರ್ಟಿಕ್ಯುಲರ್ ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಆಯಿತು. ಎಕ್ಸ್ಟ್ರಾಕ್ಟ್ ಆದ ತಕ್ಷಣ ನಿಮಗೆ ಇಲ್ಲಿ ಫ್ಲಟರ್ ಅಂತೇಳಿ ಫೋಲ್ಡರ್ ಕಾಣ್ತದೆ. ಡಬಲ್ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ಕೆಲವು ಫೈಲ್ಸ್ಗಳೆಲ್ಲ ಕಾಣ್ತದೆ. ಫಸ್ಟಿಗೆ ನೀವು ಎಂತ ಮಾಡಬೇಕಾದದ್ದು ಅಂತೇಳಿದರೆ ಈ ಪರ್ಟಿಕ್ಯುಲರ್ ಫ್ಲಟರ್ ಫೋಲ್ಡರನ್ನು ಕಟ್ ಮಾಡಿಕೊಂಡು ಇಲ್ಲಿಂದ ನಿಮ್ಮ ದಿಸ್ ಪಿ ಸಿಗೆ ಹೋಗಿ ಇದರೊಳಗಡೆ ಲೋಕಲ್ ಡಿಸ್ಕಿಗೆ ಸಿ ಡ್ರೈವಿಗೆ ಹೋಗಿ ಇಲ್ಲಿ ಯೂಸರ್ಸ್ ಅಂತ ಕ್ಲಿಕ್ ಕೊಟ್ಟು ಇಲ್ಲಿ ಒಂದಾರು ನಿಮ್ಮ ಹೆಸರು ಅಥವಾ ನಿಮ್ಮ ಪಿ ಸಿದ ಹೆಸರು ಅಂತಾರು ಬರ್ತದೆ. ಸೊ ಇದು ನಿಮ್ಮ ಹೋಮ್ ಫೋಲ್ಡರ್. ಇದರೊಳಗಡೆ ಬಂದು ಇಲ್ಲಿ ಪೇಸ್ಟ್ ಮಾಡಿ ಬಿಡೋಣ. ಓಕೆ, ಸೊ ಇಲ್ಲಿ ಪೇಸ್ಟ್ ಮಾಡಿ ಆದ ತಕ್ಷಣ ನಾವು ಫಸ್ಟಿಗೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಹೋಗಿ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಓಪನ್ ಇನ್ ಟರ್ಮಿನಲ್ ಅಂತೇಳಿ ಕ್ಲಿಕ್ ಕೊಡೋಣ. ಐ ಥಿಂಕ್ ಇಲ್ಲಿ ಅಲ್ಲ, ನಾವು ಬಿನ್ ಫೋಲ್ಡರ್ ಒಳಗಡೆ ಹೋಗಬೇಕು. ಸೊ ಇಲ್ಲಿ ಬಿನ್ ಫೋಲ್ಡರ್ ಒಳಗಡೆ ಹೋಗಿ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಇನ್ ಟರ್ಮಿನಲ್ ಅಂತೇಳಿ ಕೊಟ್ಟ ತಕ್ಷಣ ಇಲ್ಲಿ ಫ್ಲಟರ್ ಡಾಕ್ಟರ್ ಅಂತೇಳಿ ಒಂದು ಕಮಾಂಡ್ ರನ್ ಮಾಡ್ಬೋದು ನಮಗೆ. ಓಕೆ, ಸೊ ಐ ಥಿಂಕ್ ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ದೇನೆ. ಸೊ ಫ್ಲಟರ್ ಡಾಕ್ಟರ್. ಸೊ ಓಕೆ, ಸೊ ಐ ಥಿಂಕ್ ನಾನು ಫ್ಲಟರ್ ಡಾಕ್ಟರ್ ಅಂತೇಳಿ ಈ ರೀತಿ ರನ್ ಮಾಡಬೇಕು. ಸೊ ಕರೆಕ್ಟ್ ನೋಡಿ, ./ ಫ್ಲಟರ್ ಡಾಕ್ಟರ್, ಇದು ಸ್ಲ್ಯಾಶ್ ಅಲ್ಲ, ಐ ಥಿಂಕ್ / ಕಾಣ್ತದೆ ಅದು. ಸೊ ಈ ರೀತಿ ಮಾಡಿದ ತಕ್ಷಣ ಅದು ಕೇಳ್ತದೆ ಬಿಲ್ಡಿಂಗ್ ಫ್ಲಟರ್ ಟೂಲ್, ರನ್ನಿಂಗ್ ಪಬ್ ಅಪ್ಗ್ರೇಡ್, ರಿಸಾಲ್ವಿಂಗ್ ಡಿಪೆಂಡೆನ್ಸೀಸ್, ಡೌನ್ಲೋಡಿಂಗ್ ಪ್ಯಾಕೇಜಸ್ ಅಂತೇಳಿ ಕೇಳ್ತದೆ. ಸೊ ಇದು ಸ್ವಲ್ಪ ಅದರ ಕೆಲಸ ಮಾಡಲಿಕ್ಕುಂಟು, ಅದು ಮಾಡಿಬಿಡಲಿ. ಇದು ಆಗ್ತಿರುವಾಗ ನಾವೆಂತ ಮಾಡ್ಬೋದು ಅಂತೇಳಿದರೆ ನಿಮ್ಮ ಈ ಪರ್ಟಿಕ್ಯುಲರ್ ದಿಸ್ ಪಿ ಸಿ ಉಂಟಲ್ಲ, ಅದಕ್ಕೆ ಕ್ಲಿಕ್ ಕೊಟ್ಟು ರೈಟ್ ಕ್ಲಿಕ್ ಪ್ರಾಪರ್ಟೀಸ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಈ ಪರ್ಟಿಕ್ಯುಲರ್ ಒಂದು ಪೇಜ್ ಕಾಣ್ತದೆ. ಇಲ್ಲಿ ನಾವು ಎಂತ ಮಾಡ್ಬೋದು ಅಂತೇಳಿದರೆ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಅಂತೇಳಿ ಕಾಣ್ತದೆ. ಸೊ ಇಲ್ಲಿ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ಕೆಲವು ವಿಷಯಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓವರ್ವಾಲ್ ಆಗಬೇಡಿ, ಇದನ್ನು ನೋಡಿಕೊಂಡು ಸೆಕೆಂಡ್ ಉಂಟು ಪಾತ್ ಅಂತೇಳಿ, ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಎಡಿಟ್ ಅಂತೇಳಿ ಕ್ಲಿಕ್ ಕೊಡಿ. ಇಲ್ಲಿ ನಾವೊಂದು ಪೇಸ್ಟ್ ಮಾಡಬೇಕು. ಎಂಥದೊಂದು ಪೇಸ್ಟ್ ಮಾಡಬೇಕು ಅಂತೇಳಿದರೆ ನೀವು ಫೈಲ್ ಎಕ್ಸ್ಪ್ಲೋರರಲ್ಲಿ ನಾವೀಗ ಬಿನ್ ಫೋಲ್ಡರ್ ಒಳಗಡೆ ಹೋಗಿದ್ದೇವಲ್ಲ, ಈ ಪರ್ಟಿಕ್ಯುಲರ್ ಇದರಲ್ಲಿ ನಾವು ಇಲ್ಲಿ ಬಿನ್ ಅಂತೇಳಿ ಉಂಟಲ್ಲ, ಇದರ ಹತ್ರ ಒಂದು ಕ್ಲಿಕ್ ಕೊಟ್ಟರೆ ನಮಗೆ ಕಂಪ್ಲೀಟ್ ಎಂತ ಪೇಸ್ಟ್ ಮಾಡಬೇಕು ಅದು ಡೈರೆಕ್ಟ್ ಕಾಪಿ ಮಾಡಿ ಕೊಡ್ತದೆ ಅದು. ಸೊ ಅದನ್ನು ಇಲ್ಲಿ ಕಾಪಿ ಅಂತೇಳಿ ಕ್ಲಿಕ್ ಕೊಟ್ಟು ನಾನಿಲ್ಲಿ ಬಂದು ನೀವು ಅಂತೇಳಿ ಕ್ಲಿಕ್ ಕೊಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೇನೆ. ಸೊ ಇಷ್ಟು ಪೇಸ್ಟ್ ಮಾಡಿದ ನಂತರ ನಾನು ಓಕೆ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ನಮ್ಮ ಇದು ಕೆಲಸ ಮುಗೀತು. ಓಕೆ, ಸೊ ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ನಮ್ಮದು ಟರ್ಮಿನಲ್ ಓಪನ್ ಮಾಡಿದರೆ ಫ್ಲಟರ್ ಡಾಕ್ಟರ್ ಕೆಲವು ಕಮಾಂಡ್ ನಮಗೆ ತೋರಿಸಿತು. ಸೊ ಫ್ಲಟರ್ ಇನ್ಸ್ಟಾಲ್ ಆಗಿ ಉಂಟು, ವಿಂಡೋಸ್ ವರ್ಷನ್ ಕರೆಕ್ಟಾಗಿ ಉಂಟು, ಆ್ಯಂಡ್ರಾಯ್ಡ್ ಟೂಲ್ ಚೈನ್ ಇನ್ಸ್ಟಾಲ್ ಆಗಿಲ್ಲ, ಎಂತಕಂದರೆ ನಾವು ಇನ್ಸ್ಟಾಲ್ ಮಾಡಲಿಲ್ಲ. ಕ್ರೋಮ್ ಇನ್ಸ್ಟಾಲ್ ಆಗಿ ಉಂಟು, ಇದು ವೆಬ್ ಡೆವಲಪ್ಮೆಂಟಿಗೆ ಬೇಕಾದದ್ದು. ವಿಷುವಲ್ ಸ್ಟುಡಿಯೋ ಇನ್ಸ್ಟಾಲ್ ಆಗಿಲ್ಲ, ನಮಗೆ ಅಗತ್ಯ ಸಹ ಇಲ್ಲ. ಅದೆಂತಕ್ಕಂದರೆ ವಿಷುವಲ್ ಸ್ಟುಡಿಯೋ ಕೋಡ್ ಬೇಕು ನಮಗೆ, ಕೋಡ್ ಬರೀಲಿಕ್ಕೆ. ಬಟ್ ವ್ಯಾರಸ್ ವಿಷುವಲ್ ಸ್ಟುಡಿಯೋ ಉಂಟಲ್ಲ, ವಿಂಡೋಸ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಲಿಕ್ಕೆ ಇರೋದು. ನೆಕ್ಸ್ಟ್ ಕನೆಕ್ಟೆಡ್ ಡಿವೈಸಸ್ 3 ಅವೈಲೇಬಲ್ ಅಂತೇಳಿ ಉಂಟು, ನೆಟ್ವರ್ಕ್ ರಿಸೋರ್ಸಸ್ ಇದೆಲ್ಲ ಉಂಟು. ಸೊ ಫ್ಲಟರ್ ಡಾಕ್ಟರ್ 2 ಇಶ್ಯೂಸ್, ನೋ ಪ್ರಾಬ್ಲಮ್, ಎಲ್ಲ ಕರೆಕ್ಟ್ ಉಂಟು. ಇದನ್ನು ಕ್ಲೋಸ್ ಮಾಡಿ ಬಿಡ್ಬೋದು. ಸೊ ಇಷ್ಟಾದ ನಂತರ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇದನ್ನು ಸಹ ಕ್ಲೋಸ್ ಮಾಡಿಬಿಡೋಣ.
ಆ್ಯಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಆಯ್ತು ನಮ್ಮದು. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋನು ಡಬಲ್ ಕ್ಲಿಕ್ ಮಾಡಿಬಿಡೋಣ, ಸೊ ದ್ಯಾಟ್ ಇದನ್ನು ಸಹ ಇನ್ಸ್ಟಾಲ್ ಮಾಡಿಬಿಡಬಹುದು ನಾವು. ಸೊ ಇದು ಪ್ಯಾಕೇಜ್ ಲೋಡ್ ಆಗ್ತಾ ಉಂಟು. ಸೊ ಅದಾಗ್ತಿರುವಾಗ ಒಂದು ಸರ್ ಫ್ಲಟರ್ ಡಾಕ್ಯುಮೆಂಟೇಷನಿಗೆ ಹೋಗುವ. ಸೊ ಈ ಪರ್ಟಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ನಾವು ಮಾಡಿದ್ದೇವೆ. ಆ್ಯಡ್ ಫ್ಲಟರ್ ಟು ಪಾತ್ ನಾನು ನಿಮ್ಗೆ ಗೈಡ್ ಮಾಡಿದೆ ಯಾವ ರೀತಿ ಹಾಕ್ಬೋದು ಅಂತೇಳಿ. ಎನ್ವೈರ್ಮೆಂಟ್ ವೇರಿಯೇಬಲಿಗೆ ಹೋಗಿ ನೆಕ್ಸ್ಟ್ ಇದೇ ರೀತಿ ಸ್ಕ್ರಾಲ್ ಮಾಡ್ತಾ ಇದ್ದರೆ ಫ್ಲಟರ್ ವರ್ಷನ್ ಮತ್ತು ಡಾಟ್ ವರ್ಷನ್ ನಮಗೆ ಕಮಾಂಡನ್ನು ರನ್ ಮಾಡ್ಬೋದು. ಅದು ಮಾಡಬೇಕಿದ್ರೆ ಒಂದು ಸಾರಿ ಟರ್ಮಿನಲಿಗೆ ಹೋಗುವ. ಸೊ ಈ ಪರ್ಟಿಕ್ಯುಲರ್ ಫ್ಲಟರ್ ಡ್ಯಾಶ್ ವರ್ಷನ್ ಅಂತೇಳಿ ಕ್ಲಿಕ್ ಕೊಟ್ಟರೆ ನಮಗೀಗ ಫ್ಲಟರ್ ವರ್ಷನ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಪರ್ಟಿಕ್ಯುಲರ್ ಕಮಾಂಡ್ ಯಾವ ರೀತಿ ವರ್ಕ್ ಆಗೋದು ಅಂತೇಳಿದರೆ ನಾವು ಎನ್ವೈರ್ಮೆಂಟ್ ವೇರಿಯೇಬಲಿಗೆ ಹೋಗಿ ಆ ಪರ್ಟಿಕ್ಯುಲರ್ ಲಾಂಗ್ ಪಾತ್ ಉಂಟಲ್ಲ ಬಿನ್ನಿದು ಅದನ್ನು ಪೇಸ್ಟ್ ಮಾಡಿ ಆಗಿರೋದ್ರಿಂದ ವರ್ಕ್ ಆಗೋದು. ನೆಕ್ಸ್ಟ್ ಇಲ್ಲಿ ಬಂದು ಡ್ಯಾಶ್ ವರ್ಷನ್ ಅಂತೇಳಿ ಸಹ ಸರ್ಚ್ ಮಾಡೋಣ, ಬರೆಯೋಣ. ಈ ರೀತಿ ವರ್ಷನ್ ಅಂತೇಳಿ ಹಾಕಿಬಿಡೋಣ ಕರೆಕ್ಟಾಗಿ. ಸೊ ಡಾಟ್ ಇದು ಸಹ ಕರೆಕ್ಟಾಗಿ ತೋರಿಸ್ತಾ ಉಂಟು. ದ್ಯಾಟ್ ಮೀನ್ಸ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್. ನೆಕ್ಸ್ಟ್ ಕಂಟಿನ್ಯೂ ಯುವರ್ ಫ್ಲಟರ್ ಜರ್ನಿ ಅಂತೇಳಿ ಕೊಡ್ತಾ ಉಂಟು. ಟಾರ್ಗೆಟ್ ಆ್ಯಂಡ್ರಾಯ್ಡ್ ಅಂತೇಳಿ ಕ್ಲಿಕ್ ಕೊಟ್ಟೆ ನಾನು. ಇಲ್ಲಿ ನಮಗೆ ಅದು ಆ್ಯಂಡ್ರಾಯ್ಡ್ ಸ್ಟುಡಿಯೋನು ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳ್ತಾ ಉಂಟು. ಸೊ ಇನ್ಸ್ಟಾಲ್ ಪ್ರೀ ರಿಕ್ವೆಸ್ಟೆಡ್ ಲೈಬ್ರರೀಸ್, ಅದಾದ ನಂತರ ಆ್ಯಂಡ್ರಾಯ್ಡ್ ಸ್ಟುಡಿಯೋನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ನೆಕ್ಸ್ಟ್ ಇನ್ಸ್ಟಾಲ್ ಆ್ಯಂಡ್ರಾಯ್ಡ್ SDK ಆ್ಯಂಡ್ ಟೂಲ್ಸ್ ಅಂತೇಳಿ ಬರ್ತಾ ಉಂಟು. ಸೊ ಫಸ್ಟಿಗೆ ನಾವಿಲ್ಲಿ ಬಂದು ಆ್ಯಂಡ್ರಾಯ್ಡ್ ಸ್ಟುಡಿಯೋನ ಇನ್ಸ್ಟಾಲ್ ಮಾಡಿಬಿಡೋಣ. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋ ತುಂಬ ಸುಲಭ ಇನ್ಸ್ಟಾಲ್ ಮಾಡಲಿಕ್ಕೆ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತಾ ಹೋದರೆ ಆಯಿತು. ಎಂಥ ಎಕ್ಸ್ಟ್ರಾ ಸ್ಟೆಪ್ಸ್ ಇಲ್ಲ ಇದರಲ್ಲಿ. ಸೊ ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲೇಷನ್ ಮುಗೀತದೆ. ಸೊ ಸ್ವಲ್ಪ ಟೈಮ್ ತಗೊಳ್ಬೋದು. ನಿಮ್ಮದರಲ್ಲಿ ನಿಮ್ಮ PC ಸ್ವಲ್ಪ ಸ್ಲೋ ಇದೆ, ಬಟ್ ಡಿಸೆಂಟ್ ಆಗಿರುವ ಗೇಮಿಂಗ್ PC ಅಥವಾ ಲೈಕ್ ಒಂದು ಒಳ್ಳೆ PC ಇದ್ರೆ ಉಂಟಲ್ಲ ನಿಮ್ಗೆ ಎಂಥ ಪ್ರಾಬ್ಲಮ್ ಇಲ್ಲ, ನಿಮ್ಮ ಲ್ಯಾಪ್ಟಾಪಲ್ಲಿ ತುಂಬ ಆರಾಮ್ಸೆ ಇನ್ಸ್ಟಾಲ್ ಆಗ್ತದೆ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತೇಳಿ ಹೇಳ್ತಾ ಉಂಟು. ಸೊ ಸ್ಟಾರ್ಟ್ ಮಾಡಿಬಿಡೋಣ ಇದನ್ನು. ಸೊ ಒಂದ್ಸರಿ ಆ್ಯಂಡ್ರಾಯ್ಡ್ ಸ್ಟುಡಿಯೋನ ಓಪನ್ ಮಾಡಿದ ತಕ್ಷಣ ಡೋಂಟ್ ಸೆಂಡ್ ಅಂತೇಳಿ ಕೊಟ್ಟು ಬಿಡ್ತೇನೆ. ನಮಗೆ ಡಾಟಾ ಎಲ್ಲ ಸೆಂಡ್ ಮಾಡೋದಿಲ್ಲ ನಾವು ಆ ರೀತಿ. ಸೊ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತೇನೆ. ಸ್ಟ್ಯಾಂಡ್ ಅಲೋನ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಅದು ಲೈಸೆನ್ಸ್ ಅಗ್ರಿಮೆಂಟನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಹೇಳ್ತಾ ಉಂಟು. ಎಕ್ಸೆಪ್ಟ್ ಅಂತೇಳಿ ಕ್ಲಿಕ್ ಕೊಟ್ಟು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತೇನೆ. ಇದು ಸ್ವಲ್ಪ ಡೌನ್ಲೋಡ್ ಎಲ್ಲ ಮಾಡ್ತದೆ ಅದರಷ್ಟಕ್ಕೆ ಎಂತೆಲ್ಲ ಬೇಕೋ ಅದನ್ನು. ಸೊ ಇದು ಡೌನ್ಲೋಡ್ ಆಗಲಿ, ನಾವು ಒಂದು ಸ್ವಲ್ಪ ಡಾಕ್ಯುಮೆಂಟೇಷನನ್ನು ಓದಲಿಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಅದು ಕೇಳ್ತಾ ಉಂಟು SDK ಪ್ಲ್ಯಾಟ್ಫಾರ್ಮನ್ನು ನಾವು 36 ಅಂತಲ್ಲಿ ಸೆಟಪ್ ಮಾಡಿಬಿಡಿ. ಈಗ ನೀವು ಡೌನ್ಲೋಡ್ ಮಾಡಿದರೆ ಲೇಟೆಸ್ಟಾಗಿ ಸೆಲೆಕ್ಟ್ ಮಾಡಿಬಿಡ್ತದೆ, ಅದು ಎಂಥ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಓಕೆ ವೆರಿಫೈ ದ ಫಾಲೋವಿಂಗ್ SDK ಟೂಲ್ ಹ್ಯಾವ್ ಬೀನ್ ಸಿಲೆಕ್ಟೆಡ್. ಆ್ಯಂಡ್ರಾಯ್ಡ್ SDK ಬಿಲ್ಡ್ ಟೂಲ್ಸ್, ಆ್ಯಂಡ್ರಾಯ್ಡ್ SDK ಕಮಾಂಡ್ ಲೈನ್ ಟೂಲ್ಸ್, ಆ್ಯಂಡ್ರಾಯ್ಡ್ ಎಮ್ಯುಲೇಟರ್, ಆ್ಯಂಡ್ರಾಯ್ಡ್ SDK ಪ್ಲ್ಯಾಟ್ಫಾರ್ಮ್ ಟೂಲ್ಸ್, CMake, NDK. ಸೊ ಇದನ್ನೆಲ್ಲ ನಾವು ಇನ್ಸ್ಟಾಲ್ ಮತ್ತು ಸೆಲೆಕ್ಟ್ ಮಾಡಿಬಿಡೋಣ. ಎಂಥ ಕಷ್ಟ ಇಲ್ಲ ನೋಡಲಿಕ್ಕೆ, ವಾವ್ ಎಂತ ಇದು ಅಂತೇಳಿ ಆಗ್ಬೋದು, ಬಟ್ ಜಸ್ಟ್ ಒಂದು ಟಿಕ್ ಮಾಡಲಿಕ್ಕೆ ಇರೋದು ಅಷ್ಟೇ. ನೆಕ್ಸ್ಟ್ ಇಫ್ ಸ್ಟೇಟಸ್ ಡಿಸ್ಪ್ಲೇ ಅಪ್ಡೇಟ್ ನೋಡಿ ಇನ್ಸ್ಟಾಲ್ ಓಕೆ, ನಾವು ಇದನ್ನೆಲ್ಲ ಮಾಡಿಬಿಡೋಣ. ನೆಕ್ಸ್ಟ್ ಅದಾದ ನಂತರ ಆ್ಯಂಡ್ರಾಯ್ಡ್ ಇನ್ಸ್ಟಾಲ್ ಆದ ನಂತರನೇ ಕೆಲಸ ಇರೋದು. ಸೊ ಇದು ಡೌನ್ಲೋಡ್ ಆಗ್ತಾ ಉಂಟು. ಇದು ಡೌನ್ಲೋಡ್ ಆಗಲಿ ಮತ್ತು ನಾನು ರಿಟರ್ನ್ ಆಗ್ತೇನೆ. ಓಕೆ, ಸೊ ಡೌನ್ಲೋಡ್ ಎಲ್ಲ ಆಯಿತು. ಎಂಥದ್ದು ಎರರ್ ತೋರಿಸ್ತಾ ಉಂಟು, ಅದು ಆ ಎರರನ್ನು ಇಗ್ನೋರ್ ಮಾಡಿಬಿಡೋಣ. ನೆಕ್ಸ್ಟ್ ಎಂಥದ್ದು ಪ್ರಾಬ್ಲಮ್ ಬಂದರೆ ಅದನ್ನು ಸರಿ ಮಾಡಿಬಿಡೋಣ. ಸೊ ಇಲ್ಲಿ ಫಿನಿಶ್ ಅಂತ ಕ್ಲಿಕ್ ಕೊಟ್ಟೆ. ಇಷ್ಟಾದ ನಂತರ ಇಲ್ಲಿ ಮೋರ್ ಆ್ಯಕ್ಷನ್ಸ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಅದಾದ ನಂತರ SDK ಮ್ಯಾನೇಜರ್ ಅಂತೇಳಿ ಉಂಟು, ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಅದು ಹೇಳ್ತಾ ಉಂಟು ನಿಮಗೆ ನೋಟ್ ಮಾಡಿರ್ಬೋದು 36 ಅಂತೇಳಿ ಹೇಳ್ತಿತ್ತು. ಸೊ 36.1 ಇನ್ಸ್ಟಾಲ್ ಆಗಿ ಉಂಟು. ನೋ ವರೀಸ್, ವರ್ಕ್ ಆಗ್ತದೆ ಅದು. ನೆಕ್ಸ್ಟ್ SDK ಟೂಲ್ಸಲ್ಲಿ ಇದು ಕೆಲವು ವಿಷಯಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳ್ತಿತ್ತು ಅದು. ಸೊ ಅದನ್ನು ನಾವು ಇನ್ಸ್ಟಾಲ್ ಮಾಡಿಬಿಡೋಣ. ಸೊ NDK ಸೈಡ್ ಬೈ ಸೈಡ್ ಬೇಕಿದ್ರಕ್ಕೆ, ಸೊ ಅದನ್ನು ಮಾಡಿಬಿಡೋಣ. ನೆಕ್ಸ್ಟ್ ಅದಾದ ನಂತರ CMake ಬೇಕು, ಆ್ಯಂಡ್ರಾಯ್ಡ್ SDK ಪ್ಲ್ಯಾಟ್ಫಾರ್ಮ್ ಟೂಲ್, ಕಮಾಂಡ್ ಲೈನ್ ಟೂಲ್ಸ್ ಬೇಕು. ಸೊ ಆ್ಯಂಡ್ರಾಯ್ಡ್ SDK ಕಮಾಂಡ್ ಲೈನ್ ಟೂಲ್ಸ್ ಬೇಕು, CMake ಬೇಕು. ಅದಾದ ನಂತರ ಐ ಗೆಸ್ ದಟ್ಸ್ ಡನ್. ಇಫ್ ಎಂಥರು ಮಿಸ್ ಆಗಿದರೆ ಮತ್ತೆ ಮಾಡಿಬಿಡೋಣ. ನೆಕ್ಸ್ಟ್ ಅಷ್ಟಾದ ನಂತರ ಇಲ್ಲಿ ಅಪ್ಲೈ ಅಂತೇಳಿ ಕ್ಲಿಕ್ ಕೊಡೋದು, ಓಕೆ ಅಂತೇಳಿ ಕ್ಲಿಕ್ ಕೊಟ್ಟೆ. ಪುನಃ ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತದೆ. ಸೊ ಇದು ಡೌನ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ತಗೊಳ್ಬೋದು, ವರಿ ಮಾಡಬೇಡಿ. ಎಂತಕ್ಕಂತೇಳಿದರೆ ಕೆಲವು ಟೂಲ್ಸ್ಗಳು ಇಂಪಾರ್ಟೆಂಟ್ ಟೂಲ್ಸ್ಗಳು, ಅದರಿಂದಾಗಿ ಅದು ಡೌನ್ಲೋಡ್ ಆಗಲೇಬೇಕು ನಮಗೆ ಫ್ಲಟರನ್ನು ಡೆವಲಪ್ ಮಾಡಬೇಕಿದ್ರೆ. ಬಟ್ ಒಂದು ಸಾರಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆದ ನಂತರ ಮತ್ತು ತುಂಬ ಆರಾಮ್ಸೆ ನಿಮಗೆ ಕೂತ್ಕೊಂಡು ಫ್ಲಟರ್ ಡೆವಲಪ್ ಮಾಡ್ಬೋದು. ಪುನಃ ಮತ್ತೆ ಎಂತ ಇನ್ಸ್ಟಾಲ್ ಮಾಡಲಿಕ್ಕೆಲ್ಲ ಇರೋದಿಲ್ಲ. ಜಸ್ಟ್ ಒಂದು ಕಮಾಂಡ್ ರನ್ ಮಾಡೋದು, ಫ್ಲಟರ್ ಕ್ರಿಯೇಟ್ ಮಾಡ್ಬೋದು ಆ್ಯಪನ್ನು, ಅದನ್ನು ರನ್ ಮಾಡಿದರೆ ಆಯಿತು. ಸೊ ಡೌನ್ಲೋಡ್ ಆಗಲಿ. ಓಕೆ, ಸೊ ಇದು ಸಹ ಇನ್ಸ್ಟಾಲ್ ಆಯಿತು. ಫಿನಿಶ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಓಕೆ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಡೋಣ, ಇದು ಅಗತ್ಯ ಇಲ್ಲ ನಮಗೆ. ನೆಕ್ಸ್ಟ್ ಇಲ್ಲಿ ಫ್ಲಟರ್ ಡಾಕ್ಟರ್ ಆ್ಯಂಡ್ರಾಯ್ಡ್ ಲೈಸೆನ್ಸ್ ಅನ್ನೊಂದು ಎಕ್ಸೆಪ್ಟ್ ಮಾಡಬೇಕು. ಸೊ ಇದನ್ನು ಕಾಪಿ ಅಂತೇಳಿ ಕ್ಲಿಕ್ ಕೊಟ್ಟು
ಟರ್ಮಿನಲನ್ನು ಓಪನ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪೇಸ್ಟ್ ಮಾಡಿಬಿಡಿ. ಅಷ್ಟು ಕೊಟ್ಟ ತಕ್ಷಣ ಎಂಟರ್ ಕೊಟ್ಟೆ. ಓಕೆ, ಸೊ ಮಾಡಲಿ ಅದು ವೈ ಅಂತೇಳಿ ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ಪ್ರತಿ ಇದಕ್ಕೆ ವೈ ಅಂತೇಳಿ ಟೈಪ್ ಮಾಡಿ ಎಂಟರ್ ಅಂತೇಳಿ ಕ್ಲಿಕ್ ಕೊಡ್ತಾ ಹೋದ್ರೆ ಆಯಿತು. ವೈ ಎಂಟರ್, ವೈ ಎಂಟರ್, ವೈ ಎಂಟರ್, ವೈ ಎಂಟರ್, ವೈ ಎಂಟರ್. ಸೊ ತುಂಬ ವೈ ಆಯಿತು. ಓಕೆ, ಸೊ ಅದಾದ ನಂತರ ಪುನಃ ಒಂದ್ಸರಿ ಫ್ಲಟರ್ ಡಾಕ್ಟರ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿಬಿಡೋಣ. ಸೊ ದ್ಯಾಟ್ ನಮ್ಗೆ ಗೊತ್ತಾಗಲಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟು ಅಂತೇಳಿ. ನೆಕ್ಸ್ಟ್ ADB ಕೇಳ್ತಾ ಉಂಟು, ಎಲ್ಲ ಅಂತೇಳಿ ಕ್ಲಿಕ್ ಕೊಡಿ. ಇಫ್ ಎಂತಾದ್ರು ಪಾಪಪ್ ಬಂದರೆ ಈ ರೀತಿ. ಸೊ ಎಲ್ಲ ಕರೆಕ್ಟಾಗಿ ಆಯಿತು. ಫ್ಲಟರ್ ಆಯಿತು, ವಿಂಡೋಸ್ ವರ್ಷನ್ ಉಂಟು, ಆ್ಯಂಡ್ರಾಯ್ಡ್ ಟೂಲ್ ಚೀಲ್ ಉಂಟು, ಕ್ರೋಮ್ ಉಂಟು, ವಿಷನ್ ಸ್ಟುಡಿಯೋ ಅಗತ್ಯ ಇಲ್ಲ ನಮಗೆ, ಕನೆಕ್ಟೆಡ್ ಡಿವೈಸಸ್ ಉಂಟು. ನೆಕ್ಸ್ಟ್ ಅದಾದ ನಂತರ ನೆಟ್ವರ್ಕ್ ರಿಸೋರ್ಸಸ್ ಸಹ ಉಂಟು. ಸೊ ಇಷ್ಟಾದ ನಂತರ ನೆಕ್ಸ್ಟ್ ನೀವು ಎಂತ ಮಾಡಬೇಕಾದದು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲನ್ನು ಇಟ್ಕೊಳ್ಳಿ. ಫೋನಲ್ಲಿ ನೀವು ಸ್ಕ್ರಾಲ್ ಮಾಡಿದ ತಕ್ಷಣ ಅಬೌಟ್ ಫೋನ್ ಅಂತೇಳಿ ಕಾಣ್ತದೆ. ಸೊ ಇಲ್ಲಿ ನಿಮ್ಮ ಸ್ಯಾಮ್ಸಂಗ್ ಅದು ಇದೆಲ್ಲ ಡಿವೈಸ್ ಇದ್ದರೆ ಚೇಂಜ್ ಇರ್ಬೋದು. ಬಟ್ ನೀವು ನೋಟ್ ಮಾಡಬೇಕಾದದ್ದು ಅಂತ ಅಂದರೆ ಬಿಲ್ಡ್ ನಂಬರನ್ನು ನೀವು ಒಂದು ತುಂಬ ಸರಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಪಿನ್ ಕೇಳ್ತದೆ. ಪಿನ್ನನ್ನು ಎಂಟರ್ ಮಾಡಿಬಿಡಿ. ನೆಕ್ಸ್ಟ್ ಅಷ್ಟಾದ ನಂತರ ನಿಮ್ಗೆ ಇಲ್ಲಿ ಯು ಆರ್ ನಾವು ಡೆವಲಪರ್ ಅಂತೇಳಿ ಕಾಣ್ತದೆ. ಸೊ ನಾವೀಗ ಡೆವಲಪರ್ ಆದೆವು ಆಟೋಮೆಟಿಕ್ಕಾಗಿ. ನೆಕ್ಸ್ಟ್ ಅದಾದ ನಂತರ ಸಿಸ್ಟಮ್ ಅಂತೇಳಿ ಉಂಟು, ಇಲ್ಲಿ ಡೆವಲಪರ್ ಆಪ್ಷನ್ ಅಂತೇಳಿ ಕಾಣ್ತದೆ ನಿಮಗೆ. ಇಲ್ಲಿ ಬಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ USB ಡಿಬಗ್ಗಿಂಗ್ ಅಂತೇಳಿ ಉಂಟು. ಸೊ ನಿಮಗೆ ನಿಮ್ಮ ಮೊಬೈಲನ್ನು ಲ್ಯಾಪ್ಟಾಪಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕಿದ್ರೆ ಇದನ್ನು ಅನೇಬಲ್ ಮಾಡಿಬಿಡಿ. ನೆಕ್ಸ್ಟ್ ಅದಾದ ನಂತರ ನಾವೆಲ್ಲ ಸ್ವಲ್ಪ ವೈಫೈಯನ್ನು ಯೂಸ್ ಮಾಡಿಕೊಂಡು ಮಾಡೋದು, ಯಾಕಂದರೆ ಸೇಮ್ ನೆಟ್ವರ್ಕ್ ಇರ್ತದೆ. ಸೊ ಕರೆಕ್ಟಾಗಿ ನೋಟ್ ಮಾಡಿ, ನಿಮ್ಮ ಹತ್ರ ವೈಫೈ ಇಲ್ಲ ಆವಾಗ ನೀವು USB ಡಿಬಗ್ಗಿಂಗನ್ನು ಅನೇಬಲ್ ಮಾಡಿಕೊಂಡು ನಿಮ್ಮ ಮೊಬೈಲನ್ನು ಲ್ಯಾಪ್ಟಾಪಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದರೆ ಆಯಿತು, USB ಕೇಬಲನ್ನು ಯೂಸ್ ಮಾಡಿಕೊಂಡು. ಜಸ್ಟ್ ಇನ್ ಕೇಸ್ ಇರೋದಿದ್ದರೆ ನೀವು ಜಸ್ಟ್ ಇನ್ ಕೇಸ್ ವೈಫೈ ಇದ್ದರೆ ನಿಮ್ಮ ಹತ್ರ ನೀವು ವೈರ್ಲೆಸ್ ಡಿಬಗ್ಗಿಂಗ್ ಅಂತೇಳಿ ಉಂಟಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಆಯಿತು, ಅನೇಬಲ್ ಅಂತೇಳಿ ಕೊಟ್ಟೆ. ಆವಾಗ ಅದು ನಿಮಗೆ ಕೇಳ್ತದೆ ನಿಮ್ಮ ವೈಫೈಗೆ ಓಕೆ ಅಂತೇಳಿ. ಅದಕ್ಕೆ ಆಲ್ವೇಸ್ ಅಲೋ ಆನ್ ನೆಟ್ವರ್ಕ್ ಅಂತೇಳಿ ಕ್ಲಿಕ್ ಕೊಟ್ಟು ವೈರ್ಲೆಸ್ ಡಿಬಗ್ಗಿಂಗ್ಗೆ ಕ್ಲಿಕ್ ಕೊಟ್ಟೆ. ಇಲ್ಲಿ ನಮಗೆ ಪ್ಯಾರ್ ವಿತ್ ಡಿವೈಸ್ ವಿತ್ ಪ್ಯಾರಿಂಗ್ ಕೋಡ್ ಅಂತೇಳಿ ಉಂಟು. ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಒಂದು ಇದು ಕಾಣ್ತಾ ಉಂಟು ಅಂತ ಹೇಳೋದು, ಒಂದು IP ಅಡ್ರೆಸ್ ಮತ್ತು ಒಂದು ಪ್ಯಾರಿಂಗ್ ಕೋಡ್ ಕಾಣ್ತಾ ಉಂಟು. ಅದನ್ನು ನಾವು ನಮ್ಮ PC ಎಂಟರ್ ಮಾಡಬೇಕು. ಅದು ಹೇಗೆ ಅಂತೇಳಿದರೆ ಇಲ್ಲಿ ಬಂದು ಇಲ್ಲಿ ಬಂದು ADB ಪ್ಯಾರ್ ಅಂತೇಳಿ ಕ್ಲಿಕ್ ಕೊಡಬೇಕು. ಸೊ ADB ಪ್ಯಾರ್ ಅಂತೇಳಿ ಟೈಪ್ ಮಾಡಿಕೊಂಡು 192.168.29.240 ಅಂತೇಳಿ 240 ಅಂತೇಳಿ ಹಾಕ್ಬೋದು. ನೀವು ನಿಮ್ಮ ನೆಟ್ವರ್ಕ್ ಇದು IP ಯಾವುದೇ ರೀತಿ ಇರ್ತದೆ ನಿಮ್ಮ ಮೊಬೈಲಲ್ಲಿ ಬರ್ತದೆ, ಆ ಪರ್ಟಿಕ್ಯುಲರ್ IP ಎಂಟರ್ ಮಾಡಿದರೆ ಆಯಿತು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾಲನ್ ಅಂತೇಳಿ ಹಾಕಿಕೊಂಡು 38311 ಅಂತೇಳಿ ನಂಗೆ ಕಾಣಿಸ್ತಾ ಉಂಟು, ನಿಮಗೆ ಬೇರೆ ಕಾಣ್ಬೋದು, ಅದನ್ನು ಕ್ಲಿಕ್ ಕೊಟ್ಟರೆ ಆಯಿತು. ಓಕೆ, ಸೊ ಇಷ್ಟು ಕೊಟ್ಟ ತಕ್ಷಣ ಇದು ADB ನಾಟ್ ಫೌಂಡ್ ಅಂತೇಳಿ ಬರ್ತಾ ಉಂಟು. ಸೊ ಇದನ್ನು ಸರಿ ಮಾಡಿಬಿಡೋಣ. ಫಸ್ಟಿಗೆ ಇಲ್ಲಿ ನಾವು ಯೂಸರ್ಸಿಗೆ ಹೋಗಿ ಇಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ PCದ ಹೆಸರು ಇರ್ತದೆ, ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಎಂತ ಮಾಡ್ಬೋದು ಅಂತ ಹೇಳಿದರೆ, ನಾವು ಫಸ್ಟಿಗೆ ಹಿಡನ್ ಫೈಲನ್ನು ಡಿಸ್ಪ್ಲೇ ಮಾಡುವಾಗೆ ಮಾಡಬೇಕು. ಸೊ ಅದು ಮಾಡಬೇಕಿದ್ರೆ ಇಲ್ಲಿ ಕ್ಲಿಕ್ ಕೊಟ್ಟು ಶೋ ಅಂತೇಳಿ ಕ್ಲಿಕ್ ಕೊಟ್ಟು ಹಿಡನ್ ಐಟಮ್ಸ್ ಅಂತೇಳಿ ಮಾಡಿಬಿಡೋಣ. ನೆಕ್ಸ್ಟ್ ಇಲ್ಲಿ ನಿಮಗೆ ಆ್ಯಪ್ ಡಾಟಾ ಅಂತೇಳಿ ಕಾಣ್ತದೆ. ಇದರೊಳಗಡೆ ಹೋಗಿ ಲೋಕಲ್ ಅಂತೇಳಿ ಹೋಗಿ ಆ್ಯಂಡ್ರಾಯ್ಡ್ ಅಂತೇಳಿ ಕಾಣ್ತದೆ. ಇಲ್ಲಿ ಆ್ಯಂಡ್ರಾಯ್ಡ್ ಇದು SDK ಉಂಟು. ಸೊ ಈ ಪರ್ಟಿಕ್ಯುಲರ್ SDKಯಲ್ಲಿ ನೀವು ಪ್ಲ್ಯಾಟ್ಫಾರ್ಮ್ ಟೂಲ್ಸ್ ಅಂತೇಳಿ ಕಾಣ್ತದೆ ನಿಮಗೆ. ಇಲ್ಲಿ ನೀವು ಆಗ ಮಾಡಿದ್ದೀರಲ್ಲ ಎಕ್ಸಾಕ್ಟ್ ಸೇಮ್ ಸ್ಟೆಪ್ಪನ್ನು ಮಾಡಿದರೆ ಆಯಿತು. ಇಲ್ಲಿ ಬಂದು ಕಾಪಿ ಮಾಡಿಬಿಡ್ತೇನೆ ಇದನ್ನು. ನೆಕ್ಸ್ಟ್ ನಮ್ಮ ದಿಸ್ PCಗೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್ ಅಂತೇಳಿ ಕ್ಲಿಕ್ ಕೊಟ್ಟು ಎನ್ವೈರ್ಮೆಂಟ್ ವೇರಿಯಬಲ್ ಅಂತೇಳಿ ಕ್ಲಿಕ್ ಕೊಟ್ಟು ಪಾತ್ ಅಂತೇಳಿ ಹಾಕಿ ಈ ಪರ್ಟಿಕ್ಯುಲರ್ ಪಾತನ್ನು ಎಡಿಟ್ ಮಾಡಿಬಿಡೋಣ. ಸೊ ಇಲ್ಲಿ ಇನ್ನೊಂದೊಂದು ಹಾಕಿಬಿಡೋಣ. ಸೊ ನಮ್ಮ ಯೂಸರ್ /SDK ಪ್ಲ್ಯಾಟ್ಫಾರ್ಮ್ ಟೂಲ್ಸ್ ನಾವೆಂತ ಕಾಪಿ ಮಾಡಿದ್ದೇವೆ ಅದನ್ನು. ಸೊ ಅಷ್ಟು ಹಾಕಿ ಇಲ್ಲಿ ಓಕೆ ಅಂತ ಕ್ಲಿಕ್ ಕೊಟ್ಟು ಪುನಃ ಓಕೆ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಆ ಪರ್ಟಿಕ್ಯುಲರ್ ಫ್ಲಟರನ್ನು ನಮಗೆ ಆ ಪರ್ಟಿಕ್ಯುಲರ್ ಕಮಾಂಡನ್ನು ರನ್ ಮಾಡಲಿಕ್ಕೆ ಆಗಬೇಕು. ಬಟ್ ಕಮಾಂಡ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಸೊ ಪುನಃ ಒಂದು ಸರಿ ಹೋಗಿಬಿಡೋಣ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಸೆಟ್ಟಿಂಗ್ಸಿಗೆ, ಡೆವಲಪರ್ ಆಪ್ಷನ್ಸಿಗೆ ಹೋಗಿ ಇಲ್ಲಿ ಬಂದು ನಮ್ಮದು ವೈರ್ಲೆಸ್ ಡಿಬಗ್ಗಿಂಗಿಗೆ ಹೋಗಿ ಪ್ಯಾರ್ ವಿತ್ ಪ್ಯಾರಿಂಗ್ ಕೋಡ್ ಅಂತೇಳಿ ಕ್ಲಿಕ್ ಕೊಡಬೇಡೋಣ. ಸೊ ಒಂಥರ ಟೆಸ್ಟ್ ಮಾಡಿಬಿಡೋಣ. ADB ಅಂತೇಳಿ ಹಾಕಿದ ತಕ್ಷಣ ಈಗ ಈ ಪರ್ಟಿಕ್ಯುಲರ್ ಕಮಾಂಡ್ ವರ್ಕ್ ಆಗ್ತಾ ಉಂಟು. ಸೊ ದ್ಯಾಟ್ ಮೀನ್ಸ್ ಈ ಪರ್ಟಿಕ್ಯುಲರ್ ಕಮಾಂಡನ್ನು ಬರಿಬೋದು. ಸೊ ADB ಪ್ಯಾರ್ ಅಂತೇಳಿ ಕೊಟ್ಟು ನೆಕ್ಸ್ಟ್
192.168.29.240 ಅಂತೇಳಿ ಕೊಟ್ಟು ನೆಕ್ಸ್ಟ್ ಕಾಲನ್ ಅಂತೇಳಿ ಹಾಕಿ 429337 ಅಂತೇಳಿ ಹಾಕಿ ಎಂಟ್ರ್ ಕೊಟ್ಟು ಬಿಡೋಣ. ಪ್ಯಾರಿಂಗ್ ಕೋಡ್ ಕೇಳ್ತಾ ಉಂಟು 689606 ಅಂತೇಳಿ ಕೊಟ್ಟು ಎಂಟ್ರ್ ಮಾಡಿ ಬಿಡೋಣ. ಸೊ ಎಂತ ನಾನು ತಪ್ಪು ಮಾಡಿದ್ನ ಎಂತಾದರೂ, ಓಕೆ ಐ ಥಿಂಕ್ 3 ಹಾಕಿಬಿಟ್ಟೆ. ಸೊ ಸಿಂಗಲ್ 3 ಹಾಕಿಬಿಡೋಣ. ಸೊ ಈಗ ವರ್ಕ್ ಆಗಬೇಕದು. ಸೊ 689606 ಅಂತೇಳಿ ಕೊಟ್ಟು ಎಂಟ್ರ್ ಕೊಟ್ಟ ತಕ್ಷಣ ಪ್ಯಾರ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಅಷ್ಟಾದ ತಕ್ಷಣ ನಾನಿಲ್ಲಿ ಬಂದು ADB ಡಿವೈಸ್ ಅಂತೇಳಿ ಈ ರೀತಿ ಕೊಟ್ಟರೆ ನಮಗೆ ಇಲ್ಲಿ ADB ಡಿವೈಸ್ ಕಾಣ್ತಾ ಉಂಟು. ದ್ಯಾಟ್ ಮೀನ್ಸ್ ನಮ್ಮದು ಕನೆಕ್ಟ್ ಆಗಿ ಉಂಟು ವೈರ್ಲೆಸ್ ಆಗಿ. ಸೊ ಇದು ನಮಗೆ ಬೇಕಾಗ್ತದೆ ಅಗತ್ಯಕರ. ಎಂತಂದರೆ ನೀವು ಜಸ್ಟ್ ಇನ್ ಕೇಸ್ ಮೊಬೈಲನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಿದ್ದರೆ ನೀವು ಈ ಪರ್ಟಿಕ್ಯುಲರ್ ವಿಷಯವನ್ನು ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡಬೇಕು. ಅಷ್ಟಾದ ನಂತರ ಸೆಟಪ್ ಮುಗೀತು ನಮ್ಮದು. ಇನ್ನೆಂಥ ಎಕ್ಸ್ಟ್ರಾ ಸೆಟಪ್ ಇಲ್ಲ. ಸೊ ಇದನ್ನು ಕ್ಲೋಸ್ ಮಾಡಿಬಿಡೋಣ ಎಲ್ಲ ವಿಷಯ. ನೆಕ್ಸ್ಟ್ ನಾವು ನಮ್ಮ ಡೆಸ್ಕ್ಟಾಪಿಗೆ ಹೋಗಿ ಇಲ್ಲಿ ಪ್ರಾಜೆಕ್ಟ್ಸ್ ಅಂತೆಲ್ಲ ಒಂದು ಫೋಲ್ಡರ್ ಉಂಟು. ನೀವು ಎಲ್ಲಿ ಬೇಕಿದ್ರೆ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಡೆವಲಪ್ಮೆಂಟ್ ಫೋಲ್ಡರ್. ಅಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಇನ್ ಟರ್ಮಿನಲ್ ಅಂತೇಳಿ ಕೊಟ್ಟು ಬಿಡೋಣ. ಇಲ್ಲಿ ನಮಗೊಂದು ಕಮಾಂಡ್ ಬರೀಬೇಕು ಫ್ಲಟರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಿದ್ರೆ. ಅದು ಕಮಾಂಡ್ ಎಂತ ಅಂತೇಳಿದರೆ ಫ್ಲಟರ್ ಕ್ರಿಯೇಟ್, ಕರೆಕ್ಟಾಗಿ ಇದೇ ರೀತಿ ನೇಮ್ ಕೊಡಿ ನೀವು, hello_world ಅಂತೇಳಿ ಕೊಟ್ಟು ಬಿಡಿ. ಸೊ ಇಷ್ಟು ಕೊಟ್ಟ ತಕ್ಷಣ ಕ್ರಿಯೇಟಿಂಗ್ ಫ್ಲಟರ್ ಪ್ರಾಜೆಕ್ಟ್ ಅಂತೇಳಿ ಬರ್ತದೆ. ತುಂಬ ಕ್ವಿಕ್ಕಾಗಿ ಕ್ರಿಯೇಟ್ ಆಗ್ತದೆ. ನೀವೇ ನೋಡಿ ಲೈಕ್ ಹೇಗೆ ಆಗ್ತದೆ ಅಂತೇಳಿ. ಇದು ನಮಗೆ ಪ್ರಾಜೆಕ್ಟ್ ಎಲ್ಲ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತಿತ್ತು, ಬಟ್ ಇದು ತುಂಬ ಕ್ವಿಕ್ಕಾಗಿ ಕ್ರಿಯೇಟ್ ಆಗ್ತದೆ. ಇನಿಷಿಯಲಿ ಸ್ವಲ್ಪ ಟೈಮ್ ಆಗ್ತದೆ, ಬಟ್ ಒಂದ್ಸರಿ ಈ ಪರ್ಟಿಕ್ಯುಲರ್ ಕಮಾಂಡ್ ಫಸ್ಟ್ ಟೈಮ್ ರನ್ ಆದ ನಂತರ ಉಂಟಲ್ಲ ತುಂಬ ಕ್ವಿಕ್ಕಾಗಿ ಈ ಪರ್ಟಿಕ್ಯುಲರ್ ಕಮಾಂಡ್ ವರ್ಕ್ ಆಗ್ತದೆ. ಸೊ ಈಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ ಫ್ಲಟರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ. ಓಕೆ, ಸೊ ಫ್ಲಟರ್ ಪ್ರಾಜೆಕ್ಟ್ ಕ್ರಿಯೇಟ್ ಆಯಿತು. ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆ. ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಉಂಟು. ಇದನ್ನು ನಮ್ಮ ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಓಪನ್ ಮಾಡಬೇಕಿದ್ರೆ VS ಕೋಡ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿ VS ಕೋಡ್ ಓಪನ್ ಆಗ್ತದೆ. ಇದರಲ್ಲಿ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಕಾಣ್ತಿರ್ಬೋದು ನಿಮಗೆ. ಸೊ ಇದನ್ನು ನಾನಿಲ್ಲಿ ಡ್ರ್ಯಾಗ್ ಮಾಡಿದ ತಕ್ಷಣ ನಮ್ಮ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಓಪನ್ ಆಗ್ಬೋದು. ಡೋಂಟ್ ಸೇವ್ ಅಂತೇಳಿ ಕೊಟ್ಟೆ, ನೀವು ಬೇಕಾದ್ರೆ ಸೇವ್ ಮಾಡಿಬಿಡಿ. ಓಕೆ, ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟೆ. ಓಕೆ, ಇಲ್ಲಿ ಫುಲ್ ಸ್ಕ್ರೀನನ್ನು ಓಪನ್ ಮಾಡಿಬಿಡ್ತೇನೆ. ಸೊ ನಮಗೆ VS ಕೋಡ್ ಕಾಣ್ತಾ ಉಂಟು. ಇಲ್ಲಿ ಬೇರೆ ಬೇರೆ ಫ್ಲಟರ್ ಇದು ವಿಷಯಗಳು ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಮಗೆ ಅದು. ಸೊ ಫಸ್ಟಿಗೆ ನೀವು ಮಾಡಬೇಕಾದ್ರೆ ಅಂತ ಅಂತೇಳಿದರೆ main.dart ಬಂದು ನೀವು ನೋಡಿ ಈ ಪರ್ಟಿಕ್ಯುಲರ್ ಪೇಜನ್ನು ನೀವು ಎಂತ ಅಂಡರ್ಸ್ಟ್ಯಾಂಡ್ ಮಾಡುವ ಅಗತ್ಯ ಇಲ್ಲ. ಎಂತಂದರೆ ನಾವು ಇದನ್ನು ಫುಲ್ ಕ್ಲೋಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡಲಿಕ್ಕೆ ಉಂಟು. ಸೊ ನೀವು ಎಂತ ಮಾಡಬೇಕಾದದ್ದು ಅಂತೇಳಿದ್ರೆ ಈಗ ಇಲ್ಲಿ ಟರ್ಮಿನಲ್ ಅಂತೇಳಿ ಕ್ಲಿಕ್ ಕೊಟ್ಟು ನ್ಯೂ ಟರ್ಮಿನಲ್ ಅಂತೇಳಿ ಕೊಟ್ಟಾದ ತಕ್ಷಣ ಇಲ್ಲಿ ನಮಗೆ ಕಮಾಂಡನ್ನು ರನ್ ಮಾಡ್ಬೋದು. ಆ ಕಮಾಂಡ್ ಎಂತ ಅಂತೇಳಿದರೆ ಫ್ಲಟರ್ ರನ್ ಅಂತೇಳಿ ಈ ರೀತಿ ರನ್ ಮಾಡಿಬಿಡೋಣ ಈ ಪರ್ಟಿಕ್ಯುಲರ್ ಕಮಾಂಡನ್ನು. ಸೊ ಈಗ ಅದು ನಮ್ಮ ಫೋನ್ ಆಟೋಮೆಟಿಕ್ಕಾಗಿ ಸಿಲೆಕ್ಟ್ ಆಯಿತು. ಅದಾದ ನಂತರ ರನ್ ಮಾಡ್ತಾ ಉಂಟದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು. ಅಂದರೆ ಸ್ವಲ್ಪ ಗ್ರೇಡಲ್ಲೆಲ್ಲ ಬಿಲ್ಡ್ ಮಾಡಲಿಕ್ಕೆ ಉಂಟು. ಇದು ಸಹ ಸ್ವಲ್ಪ ಒಂದು ಟೈಮ್ ತಗೊಳ್ತದೆ ಫಸ್ಟ್ ಟೈಮ್ ನೀವು ಬಿಲ್ಡ್ ಮಾಡುವಾಗ. ಬಟ್ ಇವೆಂಚುಲಿ ಅಂದರೆ ಲೈಕ್ ಈ ಪರ್ಟಿಕ್ಯುಲರ್ ಫಸ್ಟ್ ಬಿಲ್ಡ್ ಆದ ನಂತರ ನೆಕ್ಸ್ಟ್ ಟೈಮ್ ನೀವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ರನ್ ಮಾಡುವಾಗ ತುಂಬ ಫಾಸ್ಟಾಗಿ ಆಗ್ತದೆ. ಎಂತಂದರೆ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ರನ್ ಮಾಡಿದ ನಂತರ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಉಂಟು. ಸೊ ಅದು ತುಂಬ ಫಾಸ್ಟಾಗಿ ಆಗ್ತದೆ. ಸೊ ಅದರಿಂದ ಅದರ ಬಗ್ಗೆ ಎಂತ ವರಿ ಮಾಡುವ ಅಗತ್ಯ ಇಲ್ಲ ನೀವು. ಸೊ ಇದು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡುವಾಗ ಮಾತ್ರ ಲೇಟ್ ಆಗೋದು. ಸಬ್ಸಿಕ್ವೆಂಟ್ ಇನ್ಸ್ಟಾಲ್ ಉಂಟಲ್ಲ, ಈಗ ಲೈಕ್ ನೆಕ್ಸ್ಟ್ ಟೈಮ್ ನೀವು ರನ್ ಮಾಡುವಾಗ ಫಾಸ್ಟಾಗಿ ರನ್ ಆಗ್ತದೆ. ಓಕೆ, ಸೊ ಅದರಿಂದ ಲೈಕ್ ಒಂದು ಫಸ್ಟ್ ಟೈಮ್ ನೀವು ಮಾಡುವಾಗ ಒಂದು 5 to 10 minutes ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ನಿಮ್ಮ ಲ್ಯಾಪ್ಟಾಪ್ ಇದು ಸ್ಪೀಡ್. ಮತ್ತು ತುಂಬ ವಿಷಯಗಳನ್ನೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ ಉಂಟು. ಸೊ ಹಾಗಾಗಿರೋದ್ರಿಂದ ಅದು ಡೌನ್ಲೋಡ್ ಮಾಡ್ತದೆ ಫಸ್ಟಿಗೆ. ಎಂತಾದ್ರು ನಾವು ಮಿಸ್ ಮಾಡಿದರೆ ನೋಡಿ ಅಲ್ಲಿ ತೋರಿಸ್ತಾ ಉಂಟು ನೋಡಿ, ಇನ್ಸ್ಟಾಲ್ ಆ್ಯಂಡ್ರಾಯ್ಡ್ SDK ಪ್ಲ್ಯಾಟ್ಫಾರ್ಮ್ 36 ಅಂತೇಳಿ ನಾವು ಮಿಸ್ ಮಾಡಿದ್ದೆವು. ಅಂದರೆ 36.1 ನಾವು ಡೌನ್ಲೋಡ್ ಮಾಡಿದ್ದೆವು, ಬಟ್ ಅದು ಪುನಃ 36 ಅನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾ ಉಂಟು. ಸೊ ಅದೆಲ್ಲ ಕಂಪ್ಲೀಟ್ ಡೌನ್ಲೋಡ್ ಆಗಲಿ. ಲೈಕ್ ಸ್ವಲ್ಪ ಆರಾಮ್ಸೆ ನೀವು ಕೂತ್ಕೊಳ್ಳಿ ಈ ಪರ್ಟಿಕ್ಯುಲರ್ ವಿಷಯ ಆಗ್ತಿರುವಾಗ. ಸೊ ಆಗಲಿ ಅದು. ಸೊ ಫೈನಲಿ ಎಂಥದ್ದು ಗ್ರೀನ್ ಕಲರ್ ಬಂತು ಅಂತೇಳಿದರೆ ವರ್ಕ್ ಆಯಿತು ಅಂತೇಳಿ ಅರ್ಥ. ಸೊ ಬಿಲ್ಡ್ ಸಮಥಿಂಗ್ ಅಂತೇಳಿ ಬರ್ತಾ ಉಂಟು. ಆ್ಯಂಡ್ರಾಯ್ಡ್ ಡಿಬಗ್ ಇನ್ಸ್ಟಾಲಿಂಗ್ ಅಂತೇಳಿ ಬಂತು. ನಮ್ಮ ಫೋನ್ ನೋಡಿದರೆ ಫೋನಲ್ಲಿ ಇನ್ಸ್ಟಾಲ್ ಆಯಿತು ಈ ಪರ್ಟಿಕ್ಯುಲರ್ ಫ್ಲಟರ್ ಅಪ್ಲಿಕೇಶನು. ಸೊ ನಾನು ಇಲ್ಲಿ ಬಂದು ಪ್ಲಸ್ ಕ್ಲಿಕ್ ಕೊಟ್ಟರೆ ಪ್ಲಸ್ ಆಗ್ತಾ ಉಂಟು. ಸೊ ದ್ಯಾಟ್ ಮೀನ್ಸ್ ನಮ್ಮ ಆ್ಯಪ್ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ಎಂತ ನೋಟ್ ಮಾಡಬೇಕಾದದ್ದು ಅಂತೇಳಿದರೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಟೈಟಲ್ ಅಂತೇಳಿ ಕಾಣ್ತದೆ. ಈ ಪರ್ಟಿಕ್ಯುಲರ್ ಟೈಟಲನ್ನು ನಾವು ಚೇಂಜ್ ಮಾಡಿ ಬಿಡೋಣ.
ಮೈ ಫಸ್ಟ್ ಆ್ಯಪ್ ಅಂತೇಳಿ ಹಾಕಿಬಿಡ್ತೇನೆ. ಬ್ರ್ಯಾಕೆಟಲ್ಲಿ ನನ್ನ ಹೆಸರು ಹಾಕಿಬಿಡ್ತೇನೆ ಮಂಜುನಾಥ್ ಅಂತೇಳಿ. ನೀವು ನಿಮ್ಮ ಹೆಸರನ್ನು ಹಾಕಿಬಿಡಿ. ಕಂಟ್ರೋಲ್ ಎಸ್ ಅಂತೇಳಿ ಕ್ಲಿಕ್ ಕೊಟ್ಟು ಸೇವ್ ಮಾಡಿಬಿಡಿ. ಅದಾದ ನಂತರ ನೀವು ಇಲ್ಲಿ ಬಂದು ಆರ್ ಅಂತೇಳಿ ಕ್ಲಿಕ್ ಕೊಟ್ಟರೆ ಉಂಟಲ್ಲ, ಪರ್ಫಾರ್ಮಿಂಗ್ ಹಾಟ್ ರೀಲೋಡ್ ಅಂತೇಳಿ ಬರ್ತಾರೆ. ಮತ್ತು ನಿಮ್ಮ ಮೊಬೈಲ್ ಆ್ಯಪ್ ನೀವು ನೋಡಿದರೆ ಅಲ್ಲಿ ಮೈ ಫಸ್ಟ್ ಆ್ಯಪ್ ಮಂಜುನಾಥ್ ಅಂತೇಳಿ ಬಂತು. ಸೊ ದ್ಯಾಟ್ ಮೀನ್ಸ್ ಕರೆಕ್ಟಾಗಿ ವರ್ಕ್ ಆಯ್ತಿಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಸೊ ನಮ್ಮ ಇನ್ಸ್ಟಾಲೇಷನ್ ಪ್ರೋಸೆಸ್ ಇಲ್ಲಿ ಮುಗೀತು. ಇನ್ನು ನೆಕ್ಸ್ಟ್ ಎಂತಾದರೂ ಸಹ ಉಂಟಲ್ಲ, ಪುನಃ ಎಂತ ಇನ್ಸ್ಟಾಲ್ ಮಾಡಲಿಕ್ಕಿಲ್ಲ. ಜಸ್ಟ್ ನಿಮ್ಮ ಮೊಬೈಲನ್ನು ಕನೆಕ್ಟ್ ಮಾಡೋದು, ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್. ವೈರ್ಲೆಸ್ ಡಿಬಗ್ಗಿಂಗ್ ಆನ್ ಮಾಡಿದ ತಕ್ಷಣ ನೀವು. ಇಲ್ಲದಿದ್ದರೆ ನೀವು ಮ್ಯಾನ್ಯಲ್ ಆಗಿ USB ಕೇಬಲನ್ನು ಕನೆಕ್ಟ್ ಮಾಡಿ ADB ಕನೆಕ್ಟ್ ಆಗ್ತದೆ. ಅದಾದ ನಂತರ ನೀವು ಜಸ್ಟ್ ಫ್ಲಟರ್ ರನ್ ಅಂತೇಳಿ ಕಮಾಂಡ್ ಉಂಟು, ನಾವೀಗ ರನ್ ಮಾಡಿದ ಕಮಾಂಡ್. ಅದನ್ನು ರನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಆಗ್ತದೆ. ಯಾವುದೇ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಸಹ 2 ಕಮಾಂಡ್ ಬೇಕಾದ ನಮಗೆ. ಒಂದು ಫ್ಲಟರ್ ಕ್ರಿಯೇಟ್, ಹೊಸ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಅದಾದ ನಂತರ ಫ್ಲಟರ್ ರನ್ ಅಂತೇಳಿ. ಈ ಪರ್ಟಿಕ್ಯುಲರ್ ವೀಡಿಯೋ ಸೀರೀಸಲ್ಲಿ ತುಂಬ ಪ್ರಾಜೆಕ್ಟ್ಸನ್ನು ಮಾಡ್ತೇವೆ ನಾವು. ಸೊ ಆ ಪ್ರಾಜೆಕ್ಟ್ ಮಾಡುವಾಗ ಪುನಃ ನಿಮಗೆ ಕಲೀಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ವರಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕೆ. ಸೊ ಈ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ಫ್ಲಟರ್ ಅಂತೇಳಿ ಇಫ್ ನೀವು ಆಲ್ರೆಡಿ ಹಾಕಿರೋದಿದ್ರೆ. ಸೊ ನನಗೆ ಸಹ ಗೊತ್ತಾಗಲಿ ನಿಮಗೆ ಫ್ಲಟರ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟು ಅಂತೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.